ನಮ್ಮಿಬ್ಬರ ದಾಂಪತ್ಯ ಸೌಧಕ್ಕೆ ಹೊನ್ನ ಕಳಸ, ನಮ್ಮಿಬ್ಬರ ಬದುಕಿನ ಸಾರ್ಥಕತೆಯನ್ನ ಕೊಟ್ಟಿರುವಂತ ಏಕೈಕ ಸುಕುಮಾರ ನಮ್ಮ ನಮ್ಮ ಮೇಘನಾದನ ಜೀವನಾದವೇ ಹಾರಿ ರಮಣ ಹಿರಿಯರಿಂದ ಮಾತ ಬೀರಿ ಪ್ರಾಣಕಾಂತ ಹಿರಿಯರಿಂದ ಮಾತ ಬೀರಿ ಪ್ರಾಣಕಾಂತ ಮರುಗಲ್ಯಾಕೋ ಮನದಿ ನೀನು ಪ್ರಾಣಕಾಂತ ಮರುಗಲ್ಯಾಕೋ ಮನದಿ ನೀನು ಪ್ರಾಣಕಾಂತ ಲಕ್ಷ್ಮೀ ವರನ ಪಾದಕ್ಕೆ ನಗು ಬೇಗ ಪ್ರಾಣಕಾಂತ ಲಕ್ಷ್ಮೀ ವರನ ಪಾದಕ್ಕೆ ನಗು ಬೇಗ ಇಂಥದ್ದೊಂದು ವಾರ್ತೆಯನ್ನು ಕೇಳಬೇಕಾದೀತು ಅಂತ ನಾನು ಗ್ರಹಿಸಿರಲಿಲ್ಲ. ಅದಕ್ಕೂ ಮುನ್ನವೇ ನೀವು ಎಚ್ಚೆತ್ತುಕೊಳ್ತೀರಿ ಎನ್ನುವುದಾಗಿ ನಾನು ಭಾವಿಸಿದ್ದೆ. ಆ ದಿನವೂ ಬಂದು ಹೋಯಿತೆ ಶಿವನೇ. 10 ಮಕ್ಕಳಿದ್ರೆ ಸತ್ತ ಮಗನ ದುಃಖವನ್ನ ಮತ್ತೆ ತುಂಬುವುದಕ್ಕುಂಟೆ, ಅದನ್ನ ಭರಿಸಿಕೊಳ್ಳುವುದಕ್ಕುಂಟೆ. ಅದರಲ್ಲಿಯೂ ನಮ್ಮ ಮಗ ಮೀರನಾದ ಎಂಥವನ ಅವನನ್ನು ಕಳ್ಕೊಂಡ ಮೇಲೆ ಮತ್ತೆ ಬದುಕು ಬೇಕೆ ಅಂತ ಆದರೂ ಮೂಗುತಿ ಮುದ್ದಿನದಾದರೂ ಮೂಗಿಗೆಂತರೂ ಮಹತ್ವದ್ದಲ್ಲ. ಆ ಮೂಗನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಆ ಕಾರಣಕ್ಕಾಗಿ ಹೇಳುವುದು ಸ್ವಾಮಿ, ಇದೆಲ್ಲ ಅನಾಹುತಕ್ಕೆ ಕಾರಣ ಏನು? ನೀವು ಕಟ್ಟಿರುವಂತಹ ಈ ಲಂಕಾಸೌಧದ ಒಂದೊಂದೇ ಕಂಬಗಳನ್ನು ಕೆಡಹುತ್ತಾ ಬಂದ ರಾಮಚಂದ್ರ ಹಿರಿಯರಿಂದ ಮಾತ ಮೀರಿ ನೀವು ಮುಂದೆ ಹೋದರೆ ಮಾವ ಮಾರೀಚ ಹೇಳಿದ, ಮಗ ಅತಿಕಾಯ ಹೇಳಿದ, ತಮ್ಮ ವಿಭೀಷಣ ಹೇಳಿದ. ಯಾರು ಹೇಳಿದ ಮಾತನ್ನು ನೀವು ಕೇಳಲಿಲ್ಲ, ಮುಂದುವರೆದು ಹೋದ್ರಿ. ಅದರಿಂದ ಅದರ ಪ್ರಯೋಜನ ಏನು ಅಂತ ನಿಮಗೆ ಈಗ ಅರ್ಥ ಆಯ್ತಲ್ಲ. ಇನ್ನಾದರೂ ಆ ಸೀತೆಯನ್ನ ಬಿಟ್ಟು ಬದುಕಿನ ದಾರಿಯತ್ತ ಗಮನ ಅವರನ್ನೆಲ್ಲ ಹಿಡಿದ ಚಂದ್ರಾಯುಧದ ಮೂಲಕವಾಗಿ ಸಂಹಾರ ಮಾಡ್ತೇನೆ. ಇನ್ನು ಬಿಡು ಬಿಡು ಚರವ ಇನ್ನು ಬಿಡು ಬಿಡು ಚರವ ಎನ್ನ ನುಡಿಯೋ ಇನ್ನು ಬಿಡು ಬಿಡು ಎನ್ನ ನುಡಿ ಒಂದ ಮನ್ನೀಸ ರಾಜವನ ಪದ
ರಾಮಚಂದ್ರ ನಿಮಗಿನ್ನು ಪೇಕ್ಷಿಸಲು ಸಹಜ ವಿಭೀಷಣ ಸುಗುಣ ಸಾಂದ್ರ ರಕ್ಷಿಸುವನ ರಾಮಚಂದ್ರ ನಿಮಗಿನ್ನು ಪೇಕ್ಷಿಸಲು ಸಹಜ ವಿಭೀಷಣ ಸುಗುಣ ಸಾಂದ್ರ ಈ ಕ್ಷಣದೊಳವನಿದೆಯ ಪಟ್ಟು ಈ ಕ್ಷಣದೊಳವನಿದೆಯ ಪಟ್ಟು ಮನ್ನಿಸನೆ ಈಕ್ಷಿಸುವನ ಕರುಣಿ ನಿಜ ದಯವನಿತ್ತು ಇನ್ನು ಬಿಟ್ಟು ಬಿಟ್ಟು ಚಲವಯನ್ನ ನುಡಿಯೊಂದ ಮನ್ನಿಸಲಾಗು ಪದಕೆರಗು ಮುನ್ನ ಕಳ್ಕೊಂಡದ್ದನ್ನ ಪಡೆದುಕೊಳ್ಳುವುದಕ್ಕಂತೂ ಆಗುವುದಿಲ್ಲ. ಇದ್ದಂತನ್ನಾದರೂ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ರಾಮ ಲಕ್ಷ್ಮಣನ ಕೊಂದು ಕಳೆಯುತ್ತೇನೆ ಅಂತ ಹೊರಟು ನಿಂತಿದ್ದೀರಿ ನೀವು. ಇನ್ನಾದರೂ ನನ್ನ ಮಾತನ್ನು ಕೇಳುವಂತಹ ತಾಳ್ಮೆಯನ್ನು ವಹಿಸಿ ಪ್ರಭು. ಏನು ಬೇಡ ತಂದಿರುವ ಆ ಸೀತೆಯನ್ನ ಕೊಡುವುದರ ಮೂಲಕವಾಗಿ ಸೀತಾರಾಮಚಂದ್ರ ಅವನಿಗೆ ಎರೆಯುವುದರ ಮೂಲಕ ನಾವು ಮಾಡಿದಂತಹ ತಪ್ಪನ್ನು ಕ್ಷಮಿಸುವ ಹಾಗೆ ಅವನು ಕೇಳಿಕೊಳ್ಳುವುದನ್ನು ಇನ್ನಾದರೂ ಈ ಛಲವನ್ನು ಬಿಟ್ಟು ಬದುಕುವ ಮಾರ್ಗ ಕಂಡುಕೊಳ್ಳೋಣ ಪ್ರಭು. ಹೋಗಿ ಶರಣಾಗಬೇಕು ನಾನು. ಆ ಸೀತೆಯನ್ನು ಒಪ್ಪಿಸಬೇಕು. ಅವಳೇನು ಒಪ್ಪಿಸಲು ಹೋಗ್ತಾಳೆ ಅಂತ ತಿಳ್ಕೊಳ್ಳಿ. ನನ್ನ ಹೆಂಡತಿಯಾಗಿ ನನ್ನ ವಿರೋಧಿಗೆ ಶರಣಾಗು ಅಂತ ಹೇಳ್ತೀಯಲ್ಲ ನೀನು. ಏನು ಸ್ವಾಭಿಮಾನವನ್ನ ಮಾರಿಬಿಟ್ಟಿಯ? ಅದಲ್ಲದೆ ಇದ್ರೆ ನನ್ನ ಅಂಕಿತದಲ್ಲಿ ಅಶೋಕವನದಲ್ಲಿರುವಂತ ಸೀತೆಯಾದರೂ ಸ್ವಾಭಿಮಾನಿಯಾಗಿದ್ದಾಳೆ. ಹನುಮಂತನ ಹೆಗಲೇರುವುದಕ್ಕೆ ಒಪ್ಪಲಿಲ್ಲ. ರಾಮ ಬರಬೇಕು, ರಾವಣಾದಿಗಳನ್ನು ಕೊಂದು ನನ್ನನ್ನ ಕರೆದುಕೊಂಡು ಹೋಗಬೇಕು ಅಂತ ಅವಳ ಹಠದ ಮಾತು. ಒಬ್ಬಳು ಮಾನವಳವಳು ನರಪಿಳ್ಳಿ. ಅವಳಿಗಿರುವಂತ ಸ್ವಾಭಿಮಾನ ನಿನಗೆ ಹಾಕಿಲ್ಲ. ನಾನು ಶರಣ. ದುರಕೆಯನ್ನೆದುರಾಗಿ ನಿಲ್ಲುವಂತ ಪಟುಭಟರು ಯಾರಿದ್ದಾರೆ? ನನ್ನನ್ನು ನೋಡುವುದೇ ಪ್ರಥಮವನೇನು. ಕೋಟಿ ಕೋಟಿ ಆವಿರ್ಮಾನವನ್ನು ಹೊಂದಿದವ ನಾನು. ನನ್ನೊತ್ತಿಗೆ ಕೋಟಿ ಕೋಟಿ ವರ್ಷ ಬದುಕನ್ನು ಸಾಗಿಸ್ತೇನೆ. ಮತ್ತೆ ನನ್ನ ಬಗ್ಗೆ ಹೇಳಬೇಕ? ಒಂದು ನೆನಪಿಟ್ಕೋ ನೀನು. ರಾವಣ ಎಂಬಂತ ಬೃಹದಾದ ವೃಕ್ಷ ಬೆಳೆದಿದೆ. ಅದು ಮುರಿಯಬಹುದೇ ಬಿಟ್ಟು ಬಾಗುವುದಿಲ್ಲ. ಬಾಗುವ ವೃಕ್ಷ ನಾನಲ್ಲ. ರಾಮನಲ್ಲಿ ಸಾಮರ್ಥ್ಯ ಇದ್ರೆ ಈ ವೃಕ್ಷವನ್ನು ಮುರಿಯಲು ಅಲ್ಲ ಕೊಡಿಯಲಿ. ಬಾಗುವ ಪ್ರಶ್ನೆ ಇಲ್ಲ. ಯಾಕೆ ಸ್ವಾಮಿ? ಸಾಕೋರ್ವ ಮಗ ವಿರೂಪಾಕ್ಷ ಸಾಕೋರ್ವ ಮಗ ವಿರೂಪಾಕ್ಷ ಇವನಿಂದ ಬೇಕಾದ ಸುಖದೊಳಗಿರಬಹುದು ಸುರಶಿಕ್ಷ. ಇವನಿಂದ ಬೇಕಾದ ಸುಖದೊಳಿರಬಹುದು ಸುರಶಿಕ್ಷ. ಆ ಕುಲ ಕುಠ